ನೋಡ್ರಿ, ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ ಆನೆಗೆ ಅಷ್ಟೊಂದು ಶಕ್ತಿ ಇದೆ ಅಂತ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮೂರಿಂದ. ಇಲ್ಲೇನು ನೋಡ್ತಾ ಇದ್ದೀರಾ, ಗೇಟು, ರೈಲ್ವೆ ಬ್ಯಾರಿಕೇಟು, ಅದೇ ಆನೆ ಮುರಿದಾಕಿ ಮತ್ತೆ ಹಾಕ್ಸಿದ್ವಲ್ಲ ನೆನ್ನೆ ನೈಟು. ಮತ್ತೆ ನೋಡ್ರಿ, ಆನೆ ಆ ಗೇಟನ್ನು ಮುರಿದು ಎಲ್ಲಿ ತಗೊಂಡೋಗಿ ಇಟ್ಟಿದೆ ಅಂತ. ಸೊ ಇಲ್ಲಿದ್ದಿದ್ದು ಗೇಟು ಎಲ್ಲಿ ಬಿದ್ದಿದೆ ನೋಡಿ. ಆನೆ ಫಸ್ಟು ರೈತರ ತೋಟಕ್ಕೆ ಹೊರಟೋಗಿದೆ. ಆ ಕಡೆಯಿಂದ ವಾಪಸ್ ಬರಬೇಕಾದ್ರೆ ಇದು ಕ್ಲೋಸ್ ಆಗಿತ್ತಲ್ಲ, ಆ ಕಡೆಯಿಂದ ಮುರಿದು ಅಲ್ಲಿಂದ ಟಸ್ಕರ್ಗೆ ಸಿಗಾಕತ್ತನ್ಸುತ್ತೆ. ಅದು ಅಲ್ಲಿಂದ ತಗೊಬಂದು ಎಲ್ಲಿಟ್ಟಿದೆ ನೋಡಿ. ಅದಕ್ಕೆ ಏನು ಕೋಪ ಆಯ್ತೋ ಏನೋ ಗೊತ್ತಿಲ್ಲ ಆನೆಗೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟು ದೊಡ್ಡದು ಗುರು ಇದು. ಒಂದು ಇದರಲ್ಲಿ ಇಷ್ಟು ದೊಡ್ಡ ರೈಲ್ವೆ ಬ್ಯಾರಿಕೇಟ್ ಅಲ್ಲ, ಒಂದು ಪೀಸನ್ನು ಕೂಡ ಅಳಾಡ್ಸೋದಕ್ಕಾಗಲ್ಲ, ಅಷ್ಟೊಂದು ವೆಯ್ಟ್ ಇದೆ. ಇಲ್ಲೇನಿದೆ ಇದು ಚೈನು, ಈ ಚೈನ್ ಕೂಡ ಒಬ್ಬರು ತೂಕೋದಕ್ಕಾಗಲ್ಲ, ಅಷ್ಟೊಂದು ವೆಯ್ಟ್ ಇದೆ. ಅದನ್ನು ತಗೊಂಡೋಗಿ ಇಲ್ಲಿ ಬಂದು ಇಟ್ಟಿದೆ ಅಂದರೆ ಸೊ ಲೆಕ್ಕಕೊಳ್ಳಿ ಆನೆಗೆ ಎಷ್ಟು ಶಕ್ತಿ ಇದೆ ಅಂತ. ಆ್ಯಕ್ಚುಲಿ ರೈಲ್ವೆ ಬ್ಯಾರಿಕೇಟ್ ಏನಿದೆ ಇದು ಕ್ವಾಲಿಟಿ ಅಲ್ಲ, ಒರಿಜಿನಲ್ ಅಲ್ಲ. ಇಲ್ಲಿ ನೋಡಿ, ಒಂದು ಸ್ವಲ್ಪ ಬಿದ್ದರೆ ಯಾವ ಥರ ಕ್ರ್ಯಾಕ್ಗಳಾಗ್ತಾ ಇದೆ ನೋಡಿ. ಇಲ್ಲಿಂದ ಇಲ್ಲಿಗೆ ಸಿಗ್ಲೋಗಿದೆ. ಎಲ್ಲ ರೆಡಿ ಮಾಡಿಸಿದ್ರು. ಇಲ್ಲಿ ನೋಡಿ, ಮೊದಲು ಇಲ್ಲಿಗೆಲ್ಲ ಏನು ಕಟ್ಟಾಗಿತ್ತು ಎಲ್ಲದಕ್ಕೂ ವೆಲ್ಡ್ ಮಾಡಿಸಿ ಅದನ್ನೇ ರೆಡಿ ಮಾಡಿದರು. ತಿರ್ಗಾ ನೋಡಿ ಅಲ್ಲಲ್ಲಿಗೆ ಮುರಿದೋಗಿದೆ. ಇಲ್ಲಿ ಕಟ್ಟಾಗಿದೆ, ಅಲ್ಲಿ ಕಟ್ಟಾಗಿದೆ, ಎಲ್ಲ ತಾವು ಬ್ರೇಕ್ ಆಗಿದೆ. ಹಾಗೆ ಬನ್ನಿ, ಇನ್ನೊಂದು ಪೀಸು ಮುರಿದು ನೋಡಿ ಇಲ್ಲಿ ಬಿದ್ದಿದೆ ನೋಡಿ. ಗುಂಡಿ ತೋಡಿರೋದಿಷ್ಟು, ಈ ಆಳಕ್ಕೆ ಇಷ್ಟು ದೊಡ್ಡ ರೈಲ್ವೆ ಬ್ಯಾರಿಕೇಟ್ ನಿಂತ್ಕೊಳ್ಳುತ್ತಾ? ಆನೆ ಬಂದು ತಳ್ಳಿದ್ರೆ ಬಿದೋಗುತ್ತೆ. ಇಲ್ಲಾಗಿರೋದು ಅದೇ. ಏನು ನೋಡ್ತಾ ಇದ್ರಿ, ಅದೆಲ್ಲ ಆನೆ ಟಸ್ಕರ್ ಅನಿಸುತ್ತೆ. ಟಸ್ಕು ಚುಚ್ಚಿರೋದು, ಆನೆ ಕೊಂಬು ಚುಚ್ಚಿರೋದು. ಇದು ಚುಚ್ಚಿ ಕೆಳಗಡೆ ಮಲಗಿಸಿರೋದು. ಇಲ್ಲಿ ನೋಡಿ, ಹಾಗೆ ಮಲಗೋಗಿದೆ ಕೆಳಗಡೆಗೇನೆ. ಇಲ್ಲಿ ಆನೆ ಸ್ಟ್ರಾಂಗೋ, ಇದು ವೀಕೋ, ಇಲ್ಲ ಇಲ್ಲಿ ಮಾಡಿರೋ ಕೆಲಸ ಸರಿ ಇಲ್ವೋ ಗೊತ್ತಿಲ್ಲ. ಇಲ್ಲಿ ರೈಲ್ವೆ ಬ್ಯಾರಿಕೇಟ್ ಮಾಡಿಸಿರೋದು ತುಂಬ ಹೆಲ್ಪ್ ಆಗಿದೆ ಇಲ್ಲ ರೈತರಿಗೆ, ಇಲ್ಲ ಅಂತಲ್ಲ. ಮಾಡಿಸೋದನ್ನು ಮಾಡಿಸ್ತೀರಾ, ಸ್ವಲ್ಪ ಕ್ವಾಲಿಟಿ ವರ್ಕಲ್ಲಿ ಚೆನ್ನಾಗಿ ಮಾಡಿಸಿ. ಆನೆ ಬಂದು ಮುರಿದ್ರು ಬೀಳಬಾರ್ದದು. ಇವಾಗ ಇದು ಹಾಕಿಲ್ಲ ಅಂದರೆ ಬಾರ ಆನೆಗಳೆಲ್ಲ ಡೈರೆಕ್ಟಾಗಿ ನೋಡಿ ಇದೇ ದಾರಿಲಿ ಸೀದಾ ಹೋಗ್ತವೆ. ಈ ರೋಡ್ ದಾಟ್ತಂದರೆ ಆ ಕಡೆಗೆಲ್ಲ ತೋಟ, ಹೊಲಗಳು. ಆನೆ ಮುರಿದಿರೋದು ಇಲ್ಲಿ. ಇಲ್ಲಿಂದ ಒಂದು 100 ಮೀಟ್ರಲ್ಲಿ ನಾವು ಒಂದು ದೇವಸ್ಥಾನ ಕಟ್ಟಿಸ್ತಾ ಇದ್ದೀವಿ, ಊರವರೆಲ್ಲ ಸೇರಿ. ಅಲ್ಲಿ ನೈಟ್ ಫುಲ್ಲು ಅಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಇದ್ದಾರೆ. ಆದರೂ ಅಲ್ಲಿ ಗೊತ್ತಾಗಿಲ್ಲ ನೋಡಿ. ಸೊ ನೋಡ್ತೀವಿ, ಇವತ್ತು ರಾತ್ರಿ ಕೂಡ ಅಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲೇ ಇರ್ತೀವಿ. ಅಕಸ್ಮಾತ್ ಏನಾದರೂ ಆನೆ ಇಲ್ಲಿ ಬಂದರೆ ನಿಮಗೆ ತೋರಿಸ್ತೀನಿ. ಆ ತೋರಿಸೋದೇನು ಲಾಸ್ಟ್ ಟೈಮ್ ನಾನು ತೋರಿಸಿದ್ನಲ್ಲ, ಅದೇ ಆನೆ. ಅದು ಮೋಸ್ಟ್ಲಿ ಇದು ಒಂಟಿ ಕೊಂಬು ಆನೆ ಅನಿಸುತ್ತೆ ಇದನ್ನು ಮುರಿದಿರೋದು. ಅದೊಂದೇ ಅಷ್ಟೊಂದು ರ್ಯಾಶ್ ಆಗಿ ಬಿಹೇವ್ ಮಾಡೋದು. ನೋಡಿ ಕೆಳಗಡೆ ಲದ್ದಿ ಗಿದ್ದಿ ಎಲ್ಲ ನೋಡಿ ಇಲ್ಲಿ ಬಿದ್ದಿದೆ. ಲದ್ದಿ ಹಾಕ್ಕೊಂಡು ಹಾಗೆ ತಳ್ಕೊಂಡು ಕೋಪದಲ್ಲಿ ತಗೊಂಡೋಗಿರೋದು ಅಲ್ಲಿ ತನಕ. ನೋಡೋಣ, ಇವತ್ತು ರಾತ್ರಿ ಗೊತ್ತಾಗುತ್ತೆ. ಇದನ್ನು ಆದಷ್ಟು ಬೇಗ ಸ್ವಲ್ಪ ರೆಡಿ ಮಾಡಿಸ್ಬೇಕು. ಅದ್ರ ಬಗ್ಗೆ ಮಾತಾಡ್ತೀವಿ. ಓಕೆ, ಅಲ್ಲಿಂದ ಸೀದಾ ನಮ್ಮ ಮನೆ ಹತ್ರ ಬಂದ್ವಿ. ಇವಾಗ ನಮ್ಮ ಸಡ್ ಹತ್ರ ಇದ್ದೀವಿ. ಬನ್ನಿ, ಇವತ್ತು ನಮ್ಮ ಸಡ್ ಟೂರ್ ಮಾಡೋಣ. ಸೊ ಸಡ್ಡು ಇಲ್ಲಿ ನೋಡಿ, ಹೊರಗಡೆ ಬಾಕ್ಲು. ಹಾಗೆ ಒಳಗಡೆಗೆ ಹೋದರೆ ಇಲ್ಲಿ ನೋಡಿ 4 ಸೈಡು, ಆ ಕಡೆ ಈ ಕಡೆ 4 ಸೈಡು ತಗಡಾಕಿದ್ದೀವಿ. ಮತ್ತು ಒಂದು ಸೈಡು ಈ ಥರ ಸ್ಕ್ರೀನ್ ಇದೆ. ನಮಗೆ ಬೆಳಕು ಅಥವಾ ಗಾಳಿ ಬೇಕಂದರೆ ಇದನ್ನು ಈಗ ತಳ್ಕೊಬಿಡೋದು. ಈಗ ತಳ್ಕೊಂಡ್ರೆ ಈ ಕಡೆಯಿಂದ ಗಾಳಿ ಬರುತ್ತೆ ಮತ್ತು ಬೆಳಕು ಬರುತ್ತೆ. ಇಲ್ಲೊಂದು ಸ್ವಲ್ಪ ಪ್ಲೇಸ್ ಇದೆ, ಅದು ಆ ಕಡೆಯಿಂದ ಬರೋಣ. ಸೊ ಸುತ್ತ 4 ಸೈಡ್ ನೋಡಿ ತಗಡು ಸೀಟಿದೆ. ಮತ್ತು ಮೇಲ್ಗಡೆ ನಾವು ಏನು ಆಲ್ರೆಡಿ ಫಸ್ಟೇ ತೋರಿಸಿದ್ದೀನಿ ಮಾಮೂಲಿ ಸೀಟು. ಕೆಳಗಡೆ ಎಲ್ಲ ಗಾರೆ ಫಿನಿಶಿಂಗ್ ಆಗಿದೆ. ಇಲ್ಲಿ ನೋಡಿ, ಸುಮಾರು 10 ದಿನ ಆಯಿತು ಎಲ್ಲ. ನೋಡಿರಿ, ಅವತ್ತು ನಾವು ಗಾರೆ ಹಾಕ್ಸಿದ್ವಲ್ಲ, ಅದ್ರ ಮಾರನೆಗೆ ಹೆಜ್ಜೆ ಗುರ್ತಿತ್ತು. ನಾವು ನೋಡ್ಬಿಟ್ಟು ಸಾಕು, ಚಿರತೆ ಏನಾದರೂ ಬಂದ್ಬಿಡ್ತೆ ಏನಂತ. ಆಮೇಲೆ ಗೊತ್ತಾಯಿತು ನಾಯಿ ಹೆಜ್ಜೆ ಅಂತ. ನಮ್ಮ ನಾಯಿ ಹಸಿ ಅಲ್ವ ಗಾರೆ, ಹಾಗೇ ನಡ್ಕೋಗ್ಬಿಟ್ಟಿದೆ. ಅದರದ್ದೇ ಹೆಜ್ಜೆ ಗುರ್ತಿದ್ದು. ಆ್ಯಕ್ಚುಲಿ ಚಿರತೆದು ಅಂದ್ಕೊಂಡಿದ್ವಿ, ಆಮೇಲೆ ಗೊತ್ತಾಯಿತು ಸೈಜ್ ಚಿಕ್ಕದಿತ್ತಲ್ಲ, ಆಮೇಲೆ ನಾಯಿದು ಅಂತ ಅಂದ್ಕೊಂಡ್ವಿ. ಹಾಗೆ ಬನ್ನಿ ಈ ಕಡೆ. ಈಗ ಬಂದರೆ ಇಲ್ಲೊಂದು ಸ್ವಲ್ಪ ಪ್ಲೇಸ್ ಇದೆ. ಇಲ್ಲೂ ಸ್ವಲ್ಪ ಹಸುಗಳನ್ನು ಕಟ್ಬೋದು. ಚಿರತೆ ಬಂದರೆ ಇಲ್ಲಿ ನೋಡಿ, ಫುಲ್ಲು ವೈರ್ ನೆಟ್ಟು ಕೆಳಗಡೆ ಎಲ್ಲ ಪ್ಯಾಕ್ ಆಗಿದೆ. ಮೇಲ್ಗಡೆ ಇದು ಕವರ್ ಮಾಡ್ಬೇಕು ಸ್ವಲ್ಪ. ಈ ಕಡೆ ಒಳಗಡೆ ಹೋಗೋದಕ್ಕಾಗಲ್ಲ. ಇಲ್ಲಿ ನೋಡಿ, ಫುಲ್ ಕವರ್ ಎಲ್ಲ ಕಡೆ. ಅಪ್ಪ ಬಿಸಿಲು ಅಂದರೆ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಏನಕ್ಕೆ ಹೊಡಿತಿದೆಯಾ ಇಷ್ಟೊಂದು ಬಿಸಿಲು ಗೊತ್ತಿಲ್ಲ. ನಿಮ್ಮೂರಲ್ಲೂ ಇದೇ ಥರನ ಬಿಸಿಲು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಬೆಳಿಗ್ಗೆ 10 ಗಂಟೆ ಆಗಿದೆ, ಆಗಿದ್ರು ಎಷ್ಟು ಸಿಕ್ಕಾಪಟ್ಟೆ ಬಿಸಿಲು. ಈ ಬಿಸಿಲಿಗೆ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಮಾಡೋಣ. ಏನು ಮಾಡೋಣ? ಕಮ್ಮನ್ ಗಂಜಿ. ಇವತ್ತು ಕಮ್ಮನ್ ಗಂಜಿ ಮಾಡ್ತೀವಿ ರೀ. ನೆನ್ನೆ ರೆಡಿ ಮಾಡಿದ್ವಿ. ಸುಂಡ ಗಂಜಿ ಮತ್ತು ಕಮ್ಮನ್ ಗಂಜಿ ಎರಡು ಡಿಫ್ರೆಂಟ್ ಇರುತ್ತೆ. ನಾವು ಲಾಸ್ಟ್ ಟೈಮ್ ನೀವು ನೋಡಿದ್ರಲ್ಲ, ಅದು ಸುಂಡ ಗಂಜಿ, ಇದು ಕಮ್ಮನ್ ಗಂಜಿ. ನೀವು
ನಮ್ಮ ಸೈಡು ಕರ್ನಾಟಕದಲ್ಲಿ ಸಿಗೋದು ಇದು ಸ್ವಲ್ಪ ರೇರು. ಆ ಕಡೆ ತಮಿಳ್ನಾಡು ಸೈಡ್ ಜಾಸ್ತಿ ಮಾಡ್ತಾರೆ ಕಮ್ಮನ್ ಗಂಜಿ ಅಂತ ರೋಡ್ ಸೈಡ್ಗಳಲ್ಲಿ. ಅದು ಚೆನ್ನಾಗಿರುತ್ತೆ ಒಂಥರ. ಸೊ ಅದೇ ಥರ ನಾವು ಮನೇಲಿ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀವಿ. ಇವಾಗ ಬೇಸಿಗೆ ರಜಾ ಅಲ್ವಾ, ಸಿಟಿಗಳಿಂದ ಎಲ್ಲರೂ ಹಳ್ಳಿಗೆ ಬಂದಿರ್ತೀರಾ. ಕಮ್ಮನ್ ಗಂಜಿ ಅಂದರೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಕೆಲವರು ನಮ್ಮ ಕಡೆ ಕಮ್ಮನ್ ಗಂಜಿ ಅಂತಾರೆ. ಕಂಬನ್ನ ಈ ಉತ್ತರ ಕರ್ನಾಟಕ ಸೈಡು ಸಜ್ಜೆ ಅನ್ಬೋದಲ್ವಾ, ಸಜ್ಜೆ ಗಂಜಿ ಏನೇ ಸಜ್ಜೆ ಗಂಜಿನ ಉತ್ತರ ಕರ್ನಾಟಕದ ಸೈಡು ಸಜ್ಜೆ ಗಂಜಿ ಅಂತಾರೆ, ನಾವು ಕಮ್ಮನ್ ಗಂಜಿ ಅಂತೀವಿ. ಅದನ್ನು ಮಾಡಿ ತೋರಿಸ್ತೀನಿ, ಅದನ್ನು ನೋಡಿ ನೀವು ಮಾಡ್ಕೊಂಡು ಕುಡೀರಿ, ಚೆನ್ನಾಗಿರುತ್ತೆ. ಮತ್ತು ಬಿಸಿಲಿಗೆ ಅದು ಆರೋಗ್ಯಕ್ಕೂ ಒಳ್ಳೆಯದು. ಓಕೆ ಓಕೆ ಅದನ್ನು ಮಾಡಿ ಇವತ್ತು ರಾತ್ರಿ ಅದೇ ಹೇಳಿದ್ನಲ್ಲ, ಅಲ್ಲಿ ನಮ್ಮೂರಲ್ಲಿ ದೇವಸ್ಥಾನ ರೆಡಿ ಮಾಡ್ತಾರೆ ಅಂದ್ಬಿಟ್ಟು ಅಲ್ಲಿಗೆ ಹೋಗೋಣ. ಅಲ್ಲಿಂದ ಒಂದು 100 ಮೀಟ್ರ್ ಅಷ್ಟೇ ಆ ಆನೆ ರೈಲ್ವೆ ಬ್ಯಾರಿಕೇಡ್ನ ಬ್ರೇಕ್ ಮಾಡಿರೋದು. ಇವತ್ತು ಅಲ್ಲೇ ಕೆಲಸ ಮಾಡ್ತಾ ಇರ್ತೀವಿ. ಅಕಸ್ಮಾತ್ ಆನೆ ಬಂದರೆ ನಿಮಗೆ ನೈಟ್ ತೋರಿಸ್ತೀನಿ. ನೀನು ಬತ್ತೀಯಾ? ನೋಡ್ದ ಆನೆ ರೈಲ್ವೆ ಬ್ಯಾರಿಕೇಡ್ನ ಮುರಿದೈತಲ್ಲ, ಗುಂಡಿಮಳ ರೋಡ್. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಸುಮಾರು 2 ರಿಂದ 2.5 ವರ್ಷ ಆಯಿತು. ಇದುವರೆಗೂ ನಾನು ನಮ್ಮ ಮನೆ ಟೂರೇ ಮಾಡಿಲ್ಲ ರೀ. ನಮ್ಮ ಮನೆ ಯಾವ ಥರ ಇದೆ ಅಂತ ನಿಮ್ಗೆ ತೋರಿಸೇ ಇಲ್ಲ. ನೋಡಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಮನೆ ಟೂರ್ ಮಾಡೋಣ, ಹೋಮ್ ಟೂರು. ಮಾಡಿಲ್ಲ, ಮಾಡ್ಬೇಕಂತೆ. ನಮ್ಮ ಹೋಮ್ ಟೂರ್ ಮಾಡ್ತೀವಿ ನೋಡಿ. ನಮ್ಮ ಹಳ್ಳಿ ಮನೆ, ನಮ್ದೊಂದು ಹಳ್ಳಿ ಮನೆ ಇದೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ, ಚೆನ್ನಾಗಿರುತ್ತೆ ಅದು. ನಾಳೆನೇ ಹಾಕ್ತೀನಿ ಅದನ್ನು, ಮಿಸ್ ಮಾಡಿದೆ ನೋಡಿ. ನೋಡ್ರಿ ರಾಜು ಫೋನ್ ಮಾಡ್ತಾನೆ, ಏನು ಹೇಳ್ತಾನೆ ಕೇಳೋಣ. ಹಲೋ, ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ ಗುರು? ಫೋನ್ ಮಾಡ್ತಿದ್ಯಲ್ಲ, ಎದ್ದು ದಿನಕ್ಕೆ 50 ಸಲ ಫೋನ್ ಮಾಡ್ತಿದೆಯಲ್ಲ. ಕೆಲಸ ಇರುತ್ತೆ ನಮ್ಗೆ, ಫೋನ್ ಮಾಡ್ತಿದ್ದೀರಾ? ಎಲ್ಲೇ ಮಿಸ್ ಕಾಲ್ ಬಂದಿರುತ್ತೆ, ಅದಕ್ಕೆ ಪುನಃ ಫೋನ್ ಮಾಡ್ಬಿಡೋದ? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಮ್ಮೂರುಗಳಲ್ಲಿ ಹಾಗೆ ರೀ, ದೇವ್ರುಗಳು ಅಂದರೆ ಸಿಕ್ಕಾಬಟ್ಟೆ ದೇವಸ್ಥಾನಗಳಿದ್ದಾವೆ. ಆ ದೇವ್ರುಗಳನ್ನ ತಗೊಂಡು ಮನೆ ಹತ್ರ ಬರ್ತಾರೆ. ಇವಾಗ ನೋಡಿ ಬರ್ತಾರೆ, ನಿಮ್ಮೂರುಗಳಲ್ಲಿ ಈ ಥರ ಬರ್ತಾರೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇವಾಗ ನೋಡಿ ಬರ್ತಾರೆ, ತೋರಿಸ್ತೀನಿ ನಿಮ್ಗೆ. ನಮ್ಮೂರಿನ ಕಲ್ಚರ್ ಇದು. ಗೊತ್ತಾಯ್ದಲ್ಲ ನಿಂಗೆ? ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ. ನಿನಗೆ ಗೊತ್ತಿರಾ? ನಮ್ಮ ಚಾಮರಾಜನಗರದಲ್ಲಿ ಇದೊಂಥರ ಸಂಪ್ರದಾಯ ಗೈಸ್, ಒಂಥರ ಕಲ್ಚರ್, ನಮ್ಮ ಕಲ್ಚರ್ ಇದು. ಈ ಹಬ್ಬಗಳನ್ನ ದೇವಸ್ಥಾನಗಳಲ್ಲಿ ಹಬ್ಬ ಜಾತ್ರೆ ಮಾಡೋದಕ್ಕೂ ಮುಂಚೆ ಈ ಥರ ಎಲ್ಲ ಮನೆಗಳಿಗೂ ಹೋಗಿ ಪೂಜೆ ಮಾಡಿಸಿ ಅವ್ರ ಹತ್ರ ಧಾನ್ಯಗಳನ್ನು ಈಸ್ಕೊಂಡು ಮತ್ತು ದುಡ್ಡುಗಳನ್ನು ಕಲೆಕ್ಟ್ ಮಾಡಿ ಅಲ್ಲಿ ಜಾತ್ರೆಗಳನ್ನು ಮಾಡ್ತಾರೆ. ನಾವು ಮಾಡ್ತೀವಿ. ನಮ್ಮೂರಿನ ದೇವಸ್ಥಾನ ರೆಡಿ ಆಗ್ತಿದೆ, ಅದು ಹೇಳಿದ್ನಲ್ಲ, ಅದು ಇವತ್ತು ರಾತ್ರಿ ಗೊತ್ತಾಗುತ್ತೆ ನೋಡಿ. ಅಲ್ಲಿ ಅದನ್ನೆಲ್ಲ ರೆಡಿ ಆದಮೇಲೆ ನಾವು ಹೋಗಿ ಈ ಥರ ಪೂಜೆ ಮಾಡಿಸಿ ನಮ್ಮ ಊರಿನ ಜಾತ್ರೆನ ಗ್ರ್ಯಾಂಡಾಗಿ ಮಾಡೋಣ. ಅದು ಜಾತ್ರೆ ಅಂದರೆ ಇವಾಗ ಓಪನಿಂಗು, ಅಲ್ಲೇನು ಗೋಪುರ ಕಟ್ಸಿದ್ವಿ ಅದು ಓಪನಿಂಗ್ ಆಗುತ್ತೆ. ಅದಾದಮೇಲೆ ಜಾತ್ರೆ ನಡೆಯುತ್ತೆ. ನಾಳೆ ಸದ್ಯಕ್ಕೆ ಇವಾಗ ನಾವು ಕಮ್ಮನ್ ಗಂಜಿ ಮಾಡ್ತೀವಿ. ಯಾವ ಥರ ಮಾಡ್ತೀವಿ ಏನಂತ ಇವಾಗ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ನೋಡಿ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಎಲ್ಲ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ. ಇದು ಮಾಡೋದನ್ನು ತೋರಿಸಿಲ್ಲ, ಆಲ್ರೆಡಿ ಇಲ್ಲಿ ನೋಡಿ ಕಮ್ಮನ್ ಗಂಜಿ ಮಾಡ್ಕೊಬಿಟ್ಟಿದ್ದೀವಿ. ಕಮ್ಮನ್ ಗಂಜಿ ಇದು ಸಿಂಪಲ್ ಮಾಡೋದು ಹೆಂಗೆ ಗೊತ್ತಾ? ಈ ಕಂಬನ್ನ ಮಿಲ್ ಮಾಡಿಸ್ಕೋಬೇಕು. ಒಂದು ಸ್ವಲ್ಪ ಜಾಸ್ತಿ ನುಣ್ಣಗೆ ಮಾಡಿಸ್ಬೇಡಿ, ಸ್ವಲ್ಪ ತರಿ ಇರಬೇಕು. ಆ ಥರ ಮಿಲ್ ಮಾಡಿಸ್ಕೊಂಡು ಅದನ್ನು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ, ಮಾಮೂಲಿ ಮುದ್ದೆ ಜಡಿತೀವಲ್ಲ, ಮುದ್ದೆಗೆ ಸ್ವಲ್ಪ ಗಟ್ಟಿ ಜಡಿಬೇಕು. ಇದು ಸ್ವಲ್ಪ ತೆಳ ಮಾಡ್ಕೊಂಡ್ರೆ ಈ ಥರ ಗಂಜಿ ಆಗುತ್ತೆ. ಆ ಗಂಜಿನ ಚೆನ್ನಾಗಿ ಆರಿಸ್ಕೋಬೇಕು. ಇಲ್ಲಿ ನೋಡಿ ಎಲ್ಲ ಫುಲ್ ಕೋಲ್ಡ್ ಆಗಿದೆ. ಇದು ಬೆಳಿಗ್ಗೆ ಮಾಡಿಟ್ಟಿದ್ದು. ಬೆಳಿಗ್ಗೆ ಮಾಡಿಟ್ರೆ ನೀವು ಮಧ್ಯಾಹ್ನ ತನಕ ಎಲ್ಲ ಕೋಲ್ಡ್ ಆಗುತ್ತೆ. ಈ ಕಮ್ಮನ್ ಗಂಜಿನ ಇವಾಗ ನಾವೇನು ಮಾಡ್ತೀವಿ, ಇಲ್ಲಿದೆಯಲ್ಲ, ನೀವು ಯಾವುದರಲ್ಲಿ ಗಂಜಿ ಮಾಡ್ತೀರಾ ಅದಕ್ಕೆ ಹಾಕ್ಕೊಳ್ಳಿ.
ಇದಕ್ಕೆ ಬೇರೆ ಇನ್ನೇನು ಹಾಕಾಗಿಲ್ಲ. ಈರುಳ್ಳಿ, ಮೆಣಸಿಕಾಯಿ, ಕರಿಬೇವು ಸೊಪ್ಪು ಹಾಕಿ ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಹಾಗೆ ಬರೀ ಮಿಕ್ಸ್ ಮಾಡೋದಲ್ಲ, ಮಜ್ಜಿಗೆ ಹಾಕಬೇಕು. ಸೊ ಮಜ್ಜಿಗೆ ನಾವು ಎಷ್ಟು ಜಾಸ್ತಿ ಹಾಕೋತೀವೋ ಮೊಸರನ್ನ, ಮೊಸರು ಹಾಕ್ಬೋದು, ಮಜ್ಜಿಗೆ ಹಾಕ್ಬೋದು. ಮೊಸರು ಹಾಕ್ಕೊಳ್ಳಿ, ಒಂದು 2-3 ಲೀಟ್ರ್ ನಿಮ್ಗೆ ಎಷ್ಟು ಬೇಕೋ ಅಳತೆಗೆ ತಕ್ಕಾಗೆ ಮೊಸರು ಹಾಕೋಬೇಕು. ಸೊ ನಮ್ಮ ಹತ್ರ ಮೊಸರಿದೆ, ಮಜ್ಜಿಗೆ 2 ಇದೆ. ಸೊ ಇವಾಗ ನೋಡಿ ತೋರಿಸ್ತೀನಿ ಯಾವ ಥರ ಅಂತ. ಫಸ್ಟು ನಾವು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೊಳ್ಳೋಣ, ಕರಿಬೇವು ಸೊಪ್ಪು. ನೀವು ಅಂಗಡಿ ಮೊಸರು ಬಳಸೋದಕ್ಕಿಂತ ಮನೆ ಮೊಸರು ಇನ್ನೂ ಚೆನ್ನಾಗಿರುತ್ತೆ. ಸೊ ಮನೆ ಮೊಸರು ಮಾಡ್ಕೊಂಡು ಅದನ್ನು ಮಜ್ಜಿಗೆ ಮಾಡ್ಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ರಿ. ಸೈಡಿಸ್ಕಾಯಿ, ಮಾವಿನಕಾಯಿ ಮತ್ತು ಸಂಡಿಗೆ 2 ರೆಡಿ ಆಯಿತು. ನೋಡ್ರಿ ಫೈನಲಿ ನಮ್ಮ ಕಮ್ಮನ ಗಂಜಿ ರೆಡಿ ಆಯಿತು. ನೋಡ್ರಿ ಯಾವ ಥರ ಆಗಿದೆ ನಮ್ಮ ಕಮ್ಮನ ಗಂಜಿ. ಅದು ಬರೀ ಗಂಜಿ ಕುಡಿದ್ರೆ ಟೇಸ್ಟ್ ಇರಲ್ಲ, ಗಂಜಿ ಜೊತೆಗೆ ಸೈಡ್ಸ್ ಇದೆಯಲ್ಲ ಅದು ಟೇಸ್ಟು. ಹೆಂಗಿದ್ಯಾ? ಇಲ್ಲಿ ನೋಡ್ರಿ ಸಿಂಪಲ್, ಇದು ಇಷ್ಟೇ ಮಾಡೋದು ಸಿಂಪಲ್ಲು, ಬಟ್ ಇದರಿಂದ ಆಗೋ ಬೆನಿಫಿಟ್ಸ್ ಮಾತ್ರ ಜಾಸ್ತಿ. ನೋಡಿ ಎಲ್ಲ ದನ ಕುಡಿತಾವೆ ಹಂಗ. ಈ ಇಲಾಚಿ ಹಸ್ಗಳು ಕಲ್ಗುಚ್ಚಲ್ಲಿ ನೀರು ಕುಡಿತಾವಲ್ಲ ಹಂಗೆ. ಕುಡಿರ ಎಂಜಾಯ್ ಮಾಡ್ರ. ನಾಳೆ ಏನು ಬೇಕು? ಮಾಮಸ್ ಬೇಕಾ? ಇನ್ನೇನು ಬೇಕು? ಇನ್ನೇನು ಬೇಕು? ಗೋಬಿ. ನೆನ್ನೆ ಯಾಕೆ ಅಳ್ತಿದ್ಯಲ್ಲ? ನೀನು ಮಾಡಿದ ತಪ್ಪುಗೆ ಅಳ್ತಾ ಇದೆಯಲ್ಲ, ಅಳು ಇವತ್ತು ನೋಡಿ ಇವಾಗ ಅಳಿಸ್ತೀನಿ. ನೋಡ್ರಿ ಇವಾಗ ಅಳಿಸ್ತೀನಿ ನೋಡಿ. ಇವಾಗ ಅಳಲ್ಲ. ತೋರ್ಸೋ ಮಮ್ಮಿಗೆ ತೋರ್ಸೋ. ಅಲ್ಲ ಆನೆ ಮಾಡಿಲ್ಲ, ನನಗೆ ಹೇಳ್ತೀಯ ಇರ್ರ. ಅಳು ಅದಕ್ಕೆ ಅಳು. ಇಲ್ಲ ಇವಾಗ ಅಳು, ಒಂದ್ ಸ್ವಲ್ಪ ಹೊತ್ತು ಅಳು. ಸರಿ ಅಳು, ಕರೆಕ್ಟಾಗಳು. ಅವ ಕಿತ್ಬಿಟ್ಟ ಅಲ್ಲಿ, ವಾ ತುಟಿ ಕಿತ್ಬಿಟ್ಟ. ಆಕಾಶ ತುಟಿ ಕಿತ್ಬಿಟ್ಟ. ನಾನ್ ಮುಟ್ನಿಲ್ಲ, ಅವ. ನಾನಲ್ಲ, ಅವ. ಅವಳಿಗೆ ಗೊತ್ತಿಲ್ಲ ಅದು, ನಾನು ಹೇಳಿದ್ಮೇಲೆ ಗೊತ್ತಾಗ. ಮಾಡಿದ್ದು ಇರುವ ನಿಮಿಷ
ಅವರೆಲ್ಲ ಏನಾರು ಮಾಡುವಾಗ ನೀ ಮಧ್ಯಕ್ಕೆ ಹೋಗ್ಬೇಡ. ಮಧ್ಯಕ್ಕೆ ಯಾರೋ ಮಾಡ್ಕೊಂಡ ಬಯಸ್ಕೊಂಡ ಪಾಪ ಛೆ ಬಯಸ್ಕೊಂಡ ಛೆ 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 ಪಾಪ ಛೆ ತುಟಿಲ್ ರಕ್ತ ಬರ್ತದ ಛೆ. ಅದು ಅದು ತುಟಿ ಅಲ್ಲ, ಅದು ಲಿಪ್ಸ್ಟಿಕ್. ಕುಂಕುಮನ ತೋರ್ಸು ಇಲ್ಲಿ ಗಂಡವ. ಬಟ್ಟೆ ಒಗ್ಯಕ್ಕೆ ವಾಷಿಂಗ್ ಮಿಷಿನ್ ಬಂದಿದೆಲ್ಲ ಕೈಲೇನ ಕುಗ್ದೇವಾ? ಮಿಷಿನ್ ಬಂದದೆ ಅಂತ ಗೊತ್ತು, ಸುಮಾರು ವರ್ಷನೇ ಆಯ್ತು ಬಂದು. ತಗೊಡ್ತೀನಿ ಗೈಸ್, ವಾಷಿಂಗ್ ಮಿಷಿನ್ ಎಲ್ಲ ಪ್ರತಿಯೊಂದನ್ನು ತಗೊಡ್ತೀನಿ. ಜಸ್ಟ್ 1 year. ನಿನ್ ಕಡೆ ಗಿಫ್ಟ್ ಕೊಟ್ಬಿಡು ಇನ್ನೇನು. ಹುಡುಗಿ ಹುಡ್ಕೋದು, ಹಾ ಹುಡುಗಿ ಹುಡ್ಕೊಳ್ಬೇಕಂತ ಪ್ರಮೋಷನು. ಹಲೋ ಹೇಳ, ಫಸ್ಟ್ ಅರ್ಧ ಹಾಕು, ಹುಡುಗಿ ಸಿಕ್ಕ ಮೇಲೆ ಅರ್ಧ ಹಾಕವೆ. ಇನ್ನರ್ಧ ಮರ್ಯಾಕೆ ಆಗ್ತಿಲ್ಲ. ನೋಡ್ರಿ, ನೋಡ್ತಾ ನೋಡ್ತಾ ನಮ್ಮೂರಿಗೆ ಮಳೆ ಬಂದ್ಬಿಡ್ತು. ತುಂಬ ದಿನ ಆಗಿತ್ತು ಇಷ್ಟು ದೊಡ್ಡ ಮಳೆ ಬಿದ್ದು. ನೋಡಿ ಎಲ್ಲ ಕಡೆ ತುಂತುರು ಮಳೆ. ಭೂಮಿ ಎಷ್ಟು ಕಾದಿತ್ತೋ ಅಷ್ಟು ತಂಪಾಗ್ತಾ ಇದೆ ನೋಡಿ. ಅದಕ್ಕೆ ಹಸುಗಳು ಕಟ್ಟಿಲ್ಲ ಒಳಗಡೆ, ಎಲ್ಲ ನೆನಿಲಿ ಅಂತ ಎಲ್ಲ. ಮಳೆ ಉದ್ರೆ ಒಂಥರ ಆನಂದ ಆಗ್ತಿದೆ ಗುರು. ನೋಡ್ರಿ ಮಳೆ ನಿಲ್ತು. ಏನೋ ಮೇಯ್ತಾವ್ರಿ ಇವ್ರು. ಆವಾಗಲೇ ಮಳೆ ನಿಂತು ಚಿರ್ಮುರಿ ಮಾಡಿದ್ದೀರನೋ. ಅದೇನದು ಎಲ್ಲ ಗಾಯ ಮಾಡ್ಕೊಂಡ ನೋಡ್ರಿ. ಇಲ್ಲಿ ಎಲ್ಲಿ ಬಿದ್ದು ಬಂದೆ? ಎಲ್ಲಿ ಬಿದ್ದು ಬಂದಿದೀಯೋ? ಹಾಂ ಇಲ್ಲ, ಇಲ್ಲಿ ನೋಡಿಲಿ ಎಲ್ಲ ಬಿದ್ದು ಬಂದಾನೆ. ಯಾಕ ಇಲ್ಲ ನೀನ್ ತೋರ್ಸು. ಹೋಯ್ತು. ಅಷ್ಟೊತ್ತಿಂದ ಮಳೆಯಲ್ಲಿ ನೆಂದು ಆಟ ಆಡ್ಕೊಂಡಿದ್ವಿ. ಇವಾಗ ಸ್ನಾನ ಮಾಡ್ಕೊಂಡು ಅದು ಹೇಳಿದ್ನಲ್ಲ ದೇವಸ್ಥಾನ, ಅಲ್ಲಿಗೆ ಹೋಗ್ತೀವಿ. ಇವತ್ತು ನೈಟು ಅಲ್ಲಿ ಆನೆ ಬರುತ್ತೆ, ನೋಡೋಣ. ನಾಳೆ ತೋರಿಸ್ತೀನಿ ನಿಮಗೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ನಾಳೆ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು.